ಮುಗಿಸ್ತಾ ಹೌದು. ಪುಣೆಯ ಅವರ ಚಿಕ್ಕಮ್ಮವ್ರ ಮನೆಯಿಂದ ಇವಾಗ ನಾನು ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಳೆ ಇತ್ತು, ನೈಟೆಲ್ಲ ಬೆಳಗ್ಗೆ ತನಕ ಹೋಗಿತ್ತು ಮಳೆ. ಋಷಿದು ಮತ್ತು ನಂದು ಇದೇ ಕೊನೆಯ ಭೇಟಿ. ಯಾಕೆಂದರೆ ಅವನು ಇವಾಗ ಇಲ್ಲಿಂದ ಊರಿಗೆ ಹೋಗ್ತಾನಂತೆ. ಅವನಿಲ್ಲಿಂದ ಕಳಿಸ್ಬಿಟ್ಟು ಇಲ್ಲಿಂದ ಅವನು ಹೋಗ್ತಾನೆ, ನಾನು ಇಲ್ಲಿಂದ ಹಿಂಗೆ ಹೋಗ್ತೀನಿ ಮನೆ ಕಡೆಗೆ. ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇವಾಗ ತೊಗೊಂಡು ಹೋಗ್ತಾಯಿದ್ದೀವಿ. ನೋಡ್ರಪ್ಪ, ಇಲ್ಲಿ ತನಕ ನನ್ನ ಜೊತೆಲಿದ್ದು ಇಬ್ಬರು ಜೊತೆ ಓಡಾಡೋದು. ಆದರೆ ಇವಾಗ ಫೋನಲ್ಲಿ ದೂರ ಆಗ್ತಾಯಿದ್ದೀವಿ. ನಾವಿಬ್ಬರು ಫೋನಲ್ಲಿ ಇವಾಗ ದೂರ ಆಗ್ತಾಯಿದ್ದೀವಿ. ನನಗೆ ತುಂಬ ಹೆಲ್ಪ್ ಆಗೈತೆ. ಈಗ ನಾವು ದೂರ ಆಗೋಂಥ ಸಮಯ, ಒಂಥರ ಫೀಲು. ಪರವಾಗಿಲ್ಲ, ಹೋಗಲೇಬೇಕು. ಸಿಗೋಣ ನಾವು ನೆಕ್ಸ್ಟ್ ಪ್ಲೇಸಲ್ಲಿ. ಅವ್ನು ಹೋಗ್ತಾನೆ. ಪುಣೆಯಿಂದ ಕುಂಬೆ ಫಾಲ್ಸ್ಗೆ ಬಂದೆ ನಾನು. ಇವಾಗ ಕುಂಬೆ ಫಾಲ್ಸ್ಗೆ ಹೋಗಬೇಕು ಅಂದರೆ ಇನ್ನೂ ತುಂಬ ದೂರ ಇದೆ. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ. ಯಾವ ಥರ ಮಳೆ ಅಂದರೆ ಗುಡುಗು ಮಿಂಚೆಲ್ಲ ಬರ್ತೈತೆ. ಆಲ್ರೆಡಿ ಸಂಜೆ ಒಂದು 3:30 4 ಗಂಟೆ ಆಗೈತೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಲಿಸಿದೆ. ಇಲ್ಲಿ ನಮ್ಮ ಕರ್ನಾಟಕದವ್ರು ನಮ್ಗೆ ಸಿಕ್ಕಿದ್ದಾರೆ. ಬರಲ್ಲ ಅಷ್ಟೇ. ಒಳ್ಳೆ ವಿಡಿಯೋ ನೋಡ್ರಪ್ಪ, ತುಂಬ ಫಾಲ್ಸ್ ಹೋಗ್ತಾ ಇದ್ದೀನಿ. ಹೆವಿ ಮಳೆ. ನನ್ನ ಬಟ್ಟೆ ಎಲ್ಲ ಫುಲ್ ನೆಂದೋಗೈತೆ. ಹೆಚ್ಚು ಕಡಿಮೆ 2 ಅವರಿಂದ ಮಳೆ ಹೋಯಿತು. ಇಲ್ಲೇ ನಿಂತಿದ್ದೆ ಟೆನ್ಷನ್ ಆಗಿ. ನಮ್ಮ ಕರ್ನಾಟಕದಿಂದ ಬೆಂಗಳೂರಿಂದ ಯಾರೋ ಒಂದು 4 ಜನ ಸಿಕ್ಕಿದ್ರು. ಅವರು ನೋಡಿದ್ರೆ ಬನ್ನಿ ಅಂತ ಹೇಳಿ ಇವಾಗ ಮಳೆ ನಿಲ್ತಾ ಇದ್ದೆ. ನಾನು ನೋಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಇವಾಗ ಹೋಗ್ತಾಯಿದ್ದೀನಿ. ನೋಡಿ ಅಲ್ಲಿ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಎಲ್ಲ ಯಾಕೆ ಕಾಣಿಸ್ತಿದೆ ಅಂತ. ಬಂದಂಗೆ ಫುಲ್ಲು ಫಾಗು, ಏನು ಕಾಣಿಸ್ತಾ ಇಲ್ಲ. ಇಷ್ಟು ಫಾಗ್ ಬಿಡ್ತೈತೆ. ನಾವು ಅಲ್ಲಿ ಹೋದ್ಮೇಲೆ ಫಾಲ್ಸ್ ನಮ್ಗೆ ಕಾಣಿಸ್ತದೋ ಇಲ್ವೋ ಅಂತಲೂ ಡೌಟು. ಇಲ್ಲಿ ಬಂದಂಥ ನಮ್ಮ ಫ್ರೆಂಡ್ಸ್ಗಳು ಸ್ವಲ್ಪ ಹೆದರ್ತಿದ್ದಾರೆ, ಹೋಗೋದು ಬೇಡ ಹಾಗೆ ಹೀಗೆ ಅಂತ. ಆದರೆ ಕೆಲವರು ಇವರ 6 ಜನದಲ್ಲಿ 4 ಜನ ನಾವು ನೋಡಲೇಬೇಕು, ಇಷ್ಟೆಲ್ಲ ಬಂದಿದ್ದೀವಿ ಅಂತ ಬಂದವ್ರೆ. ಅವ್ರ ಜೊತೆಲಿ ಇವಾಗ ನಾನು ಬರ್ತಿದ್ದೀನಿ. ನಾನು ನೋಡಲೇಬೇಕು ಅಂತಲೇ ಬಂದಿರಲಿಲ್ಲ. ಅವ್ರು ವಾಪಸ್ ಹೋಗಿದ್ದು, ನಾನು ಹೋಗ್ತಿದ್ದೆ. हम क्रॉस करते हैं ना, हाँ, सामने वाला दिखता नहीं, कुछ नहीं दिखता।
पूरा अंधेरा हो गया है। बहुत रिस्क है ना बहुत बह रहा है। टनल अंदर से बहुत रिस्क है ना हाँ तो दिखता नहीं कुछ आगे लाइट भी नहीं दिखता है। हाँ वहाँ जाके वापस आ गए। पानी आ गया ना आगे पानी और रोड बहुत गंदा है। हाँ गाड़ी चलाने तो जमेगा ही नहीं। हमें रैपलिंग का सेटअप डालना था हाँ और वो बारिश बहुत है ओ इसलिए हम भी वापस जा रहे और टनल के आगे गई नहीं ठीक। हम अभी देखने आए थे हाँ। वहाँ के टनल नहीं हुए नहीं है ना हैं। आइए वापस नीचे वापस। ಟನ್ನಲಿಂದ ಆಚೆಗೆ ಹೋಗಕ್ಕಾಗ್ತಿಲ್ವಂತೆ आप देख जाओ ना फिर टनल के पास जाइए। ಇಲ್ಲಿ ಹೋಗೋದಾರಲ್ಲಿ ಒಂದು ಟನಲ್ ಸಿಗುತ್ತೆ ಆ ಟನಲಲ್ಲಿ ನೀರು ತುಂಬ ಐತೆ ಮತ್ತು ಏನು ಕಾಣಿಸಲ್ಲ ಅಂತ ಹೇಳಿ ಅವರು ವಾಪಸ್ ಹೋಗ್ತಾಯಿದ್ರು ಆದರೂ ನಾವು ಹೋಗಲೇಬೇಕು ಅಂತೇಳಿ ಆ ಟನಲ್ನು ಪಾಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಬಂದಿದ್ದೀವಿ ಇವಾಗ ಟನಲ್ ಹತ್ರ ಒಳಗಡೆ ಯಾವ ರೀತಿ ಹೋಗೋದಂಗೆ ಗೊತ್ತಿಲ್ಲ ಮತ್ತು ರೋಡು ಸಿಕ್ಕಾಪಟ್ಟೆ ಹಾಳಾಗಿದೆ ಒಳಗಡೆ ಅದೆಲ್ಲನೂ ಕೇರ್ ಮಾಡದೆ ಇವಾಗ ನುಗ್ತಾ ಇರೋದೆ ಏನು ಟನ್ನಲ್ ಇದು ನೋಡಿದ್ರೇ ಭಯ ಆಗ್ತೈತೆ ಸಂಜೆ 6 ಗಂಟೆ ಆದರೂ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ ಹಾಗೆಯೇ ರೋಡ್ ತುಂಬ ನೀರು ಹರಿತೈತೆ ರೋಡು ತುಂಬ ಗುಂಡಿ ಎಲ್ಲಿ ದೊಡ್ಡ ದೊಡ್ಡ ಗುಂಡಿ ಇವೆ ಅಂತ ನಮಗೂ ಗೊತ್ತಿಲ್ಲ ಇಲ್ಲಿದ್ದಂಥವ್ರು ವಾಪಸ್ ಹೋಗೋದ ಬನ್ನಿ ಅಂತವ್ರೆ ಮತ್ತೆ ಬರೋಕ್ಕಾಗಲ್ಲ ಅಂತೇಳಿ ಒಂದು 4 ಜನ ನಾವು ಹೋಗ್ತಾ ಇದ್ದೀವಿ ಇಬ್ಬರು ಅಲ್ಲೇ ಉಳ್ಕೊಂಡಿದ್ದಾರೆ ಅವರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ ಇಂತೂ ಆರಾಸ ಮಾಡಿ ನಾವು ಟನ್ನಲ್ನ ದಾಟಿ ಹೊರಡೆ ಬಂದೋ ಬರ್ತಿದ್ದಂಗೆ ನಮಗೆ ಒಂದು ಸುಂದರವಾದ ವಾತಾವರಣ ಹಾಗೆಯೇ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿತ್ತು ಇದೇನಾ ಇವಾಗ ನಾವು ಕುಂಬೆ ಫಾಲ್ಸ್ ಪಕ್ಕಕ್ಕೆ ಹೋಗ್ತಾ ಇದ್ದೀವಿ ಫಾಲ್ಸ್ ಹಿಂಭಾಗದಲ್ಲಿ ಇವಾಗ ನಾವು ನೋಡ್ತೀರಾ ಅಂಥದ್ದು ಇವಾಗ ಇದೇ ನೋಡಿ ಸುಂದರವಾದಂಥ ಕುಂಬೆ ಫಾಲ್ಸ್ ಮಳೆ ಜಾಸ್ತಿ ಇರೋದ್ರಿಂದ ನೀರು ಸ್ವಲ್ಪ ಕೆಂಪಕ್ಕೆ ಯಾವುದಾದ್ರು ಕಲರ್ ಚೇಂಜ್ ಆಗೋಗಿತ್ತು ನೀರಿಗೆ ನಾವಿವಾಗ ಕುಂಬೆ ಫಾಲ್ಸ್ನ ಹಿಂಭಾಗದಲ್ಲಿದ್ದೀವಿ ನಾವಿವಾಗ ಇಲ್ಲಿ ಬಿಟ್ಟು ಮುಂಭಾಗದಿಂದ ನೋಡಬೇಕು ತುಂಬ ಸುಂದರವಾಗಿ ಕಾಣಿಸುತ್ತೆ ಬ್ರೋ ನಾವು ನೋಡ್ಬೇಕಾಗಿರೋದು ಈ ಕಡೆ ಅಲ್ಲ ಆ ಕಡೆಯಿಂದ ಆದ್ರೆ ಆ ಕಡೆಯಿಂದ ನಮ್ಗೇನು ಕಾಣಿಸೋದಿಲ್ವಲ್ಲ ಹೋಗುತ್ತೆ ಅಲ್ಲಿ ಆದರೆ ಫಾಗ್ ಬೀಳ್ತಿದೆಯಲ್ಲ ಕಾಣಿಸೋದಿಲ್ಲ ನಮಗೆ ಫಾಲ್ಸ್ ಈಗ ಅಲ್ಲಿಗೆ ಹೋಗೋಣ ಅಂತ ನೀವು ಹೇಳ್ತಾ ಇರೋದು ಹೋಗ್ಬೋದು ರಿಸ್ಕ್ ಆಗಬೇಕು ಹೋಗೋಣ ಅಂತನಾ ಬರ್ರಿ ಹೋಗೋಣ ಕಾಣಿಸ್ತಾ ಇವಾಗ ಇದು ನಾವು ತುಂಬ ಎತ್ತರದಲ್ಲಿದ್ದೀವಿ ಅದಕ್ಕಿಂತ ಸಾಯ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು ಬಿಡ್ಬೇಕು ಇವಾಗ ಅದ್ರ ಮುಂಭಾಗಕ್ಕೆ ಬಂದಿದ್ದೀವಿ ನಮಗೆ ಮುಂಭಾಗಕ್ಕೆ ಬಂದ್ರೂ ಏನು ಕಾಣಿಸ್ತಾ ಇಲ್ಲ ಬೆಟ್ಟದ ಮೇಲಿಂದ ಫುಲ್ಲು ಫಾಗ್ ಬಿದ್ದಿರೋದ್ರಿಂದ ಪೂರ್ತಿ ಮುಚ್ಕೊಂಡೈತೆ ಎಲ್ಲರೂ ಮಳೇಲಿ ಚಳಿ ಅಂತ ನೋಡ್ತಾ ಇದ್ದೀವಿ ಇವಾಗಲೂ ಕೂಡ ನಮಗೆ ಮಳೆ ಬೀಳ್ತೈತೆ ಸ್ನೋ ಥರ ಇವಾಗ ಕಾಣಿಸೋ ತನಕ ವೇಟ್ ಮಾಡಿ ಅದನ್ನು ನೋಡ್ಕೊಂಡೇ ಹೋಗಬೇಕು ಇದೆ ನೋಡೋಣ ಅದ್ಭುತವಾದಂಥ ಫಾಲ್ಸ್ನ ನೋಡಿಕೊಂಡು ಹೋಗೋಣ ಬಿಟ್ಬಿಡೋಗ್ತಾ ಇದ್ದೀರಾ ಯಾವ್ದು ಬ್ರೋ ಫಾಲ್ಸು
ಇಷ್ಟು ದಿವಸ ಇಷ್ಟು ಫಾಲ್ಸ್ ಆಯ್ತು ನಮಗೆ ಅಲ್ಲೆಲ್ಲ ಹೋಯ್ತು ಅಲ್ಲಿ ಬ್ರೋ ಆ ಬೆಟ್ಟದ ಮೇಲೆ ಹೋಗ್ಬೇಕೇನೋ ಅನ್ಸುತ್ತೆ. ಆ ರೋಡಿಗೆ ಹೋಗೋಣ ನಡಿ. ಹಾ ಆ ರೋಡಲ್ಲಿ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ನಾವು. ನಡೀರಿ. ಹಾಗೇನೆ ಇಲ್ಲಿ ಫಾಗ್ ಇಲ್ಲಿ ಬೀಳ್ತೈತೆ ಫಾಲ್ಸ್ ಅನ್ಸುತ್ತೆ. ಯಾವ ಕಡೆ ಇದೆ ಅಂತಾನೆ ಗೊತ್ತಾಗ್ತಿಲ್ಲ, ಸೌಂಡ್ ಮಾತ್ರ. ಆದರೆ ಫಾಲ್ಸ್ ಯಾವ ಕಡೆ ಇದೆ ಅಂತಾನೆ ನಮಗೆ ಕನ್ಫ್ಯೂಸನ್ನು. ಇವಾಗ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ನೋಡ್ಬೇಕು ಇವಾಗ ಯಾವ ರೀತಿ ಇರುತ್ತೆ ಅಂತ. ಈ ಫಾಗ್ ಹೋದ್ಮೇಲೆ ನಮ್ಗೆ ಗೊತ್ತಾಗೋದು. ಬ್ರೋ ಫಾಲ್ಸ್ ಕಾಣಿಸ್ತಿರೋ ರೀತಿ ಇದೆ. ಹೌದು ಬ್ರೋ ಕಾಣಿಸ್ತಿದೆ. ವ್ಯೂ ಪಾಯಿಂಟ್ ಇದಲ್ಲ ವ್ಯೂ ಪಾಯಿಂಟ್ ಆ ಕಡೆ ವ್ಯೂ ಪಾಯಿಂಟ್. ಹಾ ಇದ್ರ ಮೇಲ್ಗಡೆ ಇದ್ದು ಇಲ್ಲೇ ಕಾಣಿಸ್ತಿದೆ. ಕಾಣಿಸ್ತಿದೆ ಬ್ರೋ, ಆದ್ರೆ ಮೊಬೈಲ್ ಕಾಣಿಸಲ್ಲ ಅಷ್ಟೇ. ಕ್ಲಿಯರ್ ಆಗಬೇಕಿದ್ದು. ಬೇಗ ಮಚ್ಚ ಬನ್ನಿ ಬೇಗ ಕ್ಲಿಯರ್ ಆಗೈತೆ. ಬನ್ನಿ ಫಾಲ್ಸ್ ಕಾಣಿಸ್ತೈತೆ. ಓ ಫುಲ್ ಕಾಣಿಸ್ಬಿಡ್ತು ಬ್ರೋ. ಬೇರೆ ಆಗೋಯ್ತು. ಸೂಸೈಡ್ ಪಾಯಿಂಟ್ ಅದು ಬ್ರೋ. ಯಾವುದು? ಇದು ಇಲ್ಲಿ ಕಾಣಿಸ್ತೈತಲ್ಲ, ಹಾ ಅಲ್ಲೇ ಹೋಗ್ತಾರ ಅವ್ರು. ಅಲ್ಲೇ ಇಳಿತಾರೆ. ನಾವು ಅಲ್ಲಿಗೆ ಹೋಗಿದ್ದೋ. ಅಲ್ಲೇ ಯಾಕೆ ಹೋದ್ರು ಅವರು? ಅಷ್ಟೊಂದು ಕಷ್ಟ. ಅದು ಫಾಗ್ ಇರಲ್ಲ, ಬಿಸಿಲಿರುತ್ತಲ್ಲ. ಅದು ಬಿಸಿಲಿರುತ್ತಲ್ಲ ಬ್ರೋ, ಆವಾಗ ಫಾಗ್ ಬರೋದಿಲ್ಲ ಬಿಸಿಲಿದ್ದಾಗ. ಹಾಂ ಬಿಸಿಲು ಬಂದು ನೀಟಾಗಿ ಕಾಣಿಸುತ್ತೆ. ಕೊನೆಗೆ ಇಷ್ಟೊಂದು ಗಂಟೆ ಕಾದಿದ್ಕೆ ಖುಷಿ ಆಗೋಯ್ತು ಬ್ರೋ. ಇಷ್ಟೊಂದು ಗಂಟೆ ಕಾದಿದ್ಕೆ. ಕೊನೆಗೂ ನಾವು ಫಾಲ್ಸ್ನ ನೋಡೇಬಿಟ್ಟು ಫಾಗು ಹೆಂಗೋ ನಮ್ಮ ಅದೃಷ್ಟಕ್ಕೆ ಕ್ಲಿಯರ್ ಆಗೋಯ್ತು. ತುಂಬ ಚೆನ್ನಾಗಿ ಕಾಣಿಸ್ತೈತೆ ಫಾಲ್ಸು, ಮತ್ತು ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗೈತೆ. ತುಂಬ ಹೊತ್ತು ಕಾದು ಈ ಥರ ನಾವು ಏನಾದರೂ ನೋಡಿದಾಗ ಅದ್ರಲ್ಲಿ ಆಗೋ ಖುಷಿನೇ ಬೇರೆ. ತುಂಬ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ ಇಲ್ಲಿ ಮಾತ್ರ. ಅದರಲ್ಲೂ ನಾನು ಕನ್ನಡ ಮಾತಾಡೋದು ಸಿಕ್ಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗೈತೆ. ಇಲ್ಲಿ ಕಾಣಿಸ್ತಿರೋ ಅಂಥದ್ದು ವ್ಯೂ ಪಾಯಿಂಟು. ಇಲ್ಲಿ ವಾರಿಸು ಮೂವಿಲಿ ವಿಜಯ್ ಇಳಿ ಅಂತ ಜಾಗ ಇದು. ಇಲ್ಲಿವಾಗ ನಾವು ಹೋಗೋಕ್ಕಾಗಲ್ಲ, ಯಾಕೆಂದರೆ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಫಾಲ್ಸ್ ನೋಡ್ಕೊಂಡು ಹೊರಗಡೆ ಬರೋದ್ರೊಳಗೆ ತುಂಬ ಕತ್ಲೆ ಆಗೋಯ್ತು. ನಮಗೆ ಗೊತ್ತಾಗಿಲ್ಲ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನಮ್ಗೆ ಇವಾಗ ಏನಪ್ಪ ಅಂದರೆ ಇವಾಗ ಇಲ್ಲಿ ಯಾವ ರೀತಿ ಹೊರಗಡೆ ಹೋಗೋದು ಅಂತ ಚರ್ಚೆ ನಡೀತೈತೆ ನಮ್ಮಲ್ಲಿ. ನಾನು ಒಳಗಡೆ ಸ್ವಲ್ಪ ಹಿಂಸೆ, ಬೆಳಗ್ಗಿದ್ದಂಗೆ ಸ್ವಲ್ಪ ಬರೋದು ಕಷ್ಟ ಆಗಿತ್ತು. ಇವಾಗ ಇನ್ನೂ ಕತ್ಲಲ್ಲಿ ಸ್ವಲ್ಪ ಭಯನೇ ಆಗ್ತಾಯಿದೆ. ನನಗೆ ಒಂದು ಯೋಚನೆ ಆಗಿರೋದೇನೆಂದರೆ ಇಲ್ಲಿಂದ ಮುಗಿದ್ಮೇಲೆ ಎಲ್ಲಿಗೆ ಹೋಗಿ ಸ್ಟೇ ಆಗಬೇಕು ಅಂತ ಗೊತ್ತಿಲ್ಲ. ಇವರೆಲ್ಲರೂ ರೂಮ್ ಮಾಡಿದ್ದಾರೆ, ಆದರೆ ನಾನು ಬಂದಿದ್ದಂಥ ದಾರಿಯಲ್ಲೇ ವಾಪಸ್ ಒಂದು 70 ಕಿಲೋಮೀಟ್ರ್ ಹಿಂದೆ. ಆದರೆ ನಾನು ಮುಂದೆ ಹೋಗಬೇಕಾಗಿರೋದು ನೆಕ್ಸ್ಟ್ ರಾಯಗಢಕ್ಕೆ. ಹಾಗಾಗಿ ನಾನು ಹಿಂದಕ್ಕೆ ಹೋಗೋಂಗಿಲ್ಲ. ಇಲ್ಲೇ ಎಲ್ಲಾದರೂ ಇವತ್ತು ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೂ ಮೊದಲು ಈ ಫಾಲ್ಸ್ನ ಬಿಟ್ಟು ಊರೊಳಗಡೆ ಹೋಗೋಣ.
ಸಂಜೆ. ನಾನು ಕುಂಬೆ ಫಾಲ್ಸ್ ನೋಡೋಕ್ಕೆ ಅಂತ ಪುಣೆಯಿಂದ ಹೊರಟೆ. ಆದರೆ ಪುಣೆಯಿಂದ ಬರೋದು ತುಂಬ ಲೇಟ್ ಆಗೋಯ್ತು. ಹೆವಿ ಮಳೆ, ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ. ಕುಂಬೆ ಫಾಲ್ಸು ಕೊನೆಗೂ ನೋಡಿದೆ. ಯಾಕೆ ಅದು ಕತ್ಲೆ ಆಗಿತ್ತು. ನನಗೆ ತುಂಬ ಟೆನ್ಷನ್ ಆಗ್ಬಿಟ್ಟಿತ್ತು. ನನಗೆ ಇಲ್ಲಿ ಅಷ್ಟು ಟೆನ್ಷನ್ನು ಇನ್ನೆಲ್ಲೂ ಆಗಿರಲಿಲ್ಲ. ಹಾಗೆಯೇ ಭಯನೂ ಆಗೋಗಿತ್ತು ನನಗೆ. ಅಷ್ಟು ಮಿಂಚು, ಗುಡುಗು, ಮಳೆ, ಹೆವಿ ಮಳೆ ಏನೂ ಕಾಣಿಸ್ತಿರ್ಲಿಲ್ಲ. ಕುಂಬೆ ಫಾಲ್ಸಿಂದ ಕೆಳಗಡೆ ದೋರ್ವಾಡಿ ಅಂತ ಒಂದು ಊರೈತೆ. ಆ ಊರಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದೆ. ಆಗ ಬೆಂಗಳೂರವರು ನನಗೆ ಸಿಕ್ಕಿದ್ರು. ಅವರು ಕುಂಬೆ ಫಾಲ್ಸ್ ನೋಡೋಕೆ ಹೋಗ್ತಿದ್ರು. ಆವಾಗ ಬನ್ನಿ ಹೋಗೋಣ ಅಂತೇಳಿ ಅವ್ರ ಜೊತೆ ನಾನು ಹೊಂಟೋದೆ. ನೋಡ್ದೋ ತುಂಬ ಹೊತ್ಕೊಂಡು ನೋಡ್ದೋ. ಅಲ್ಲಿ ಫಾಗ್ ಜಾಸ್ತಿ ಇರೋದ್ರಿಂದ ನಮಗೆ ವ್ಯೂಸ್ ಏನೂ ಕಾಣಿಸ್ತಿರ್ಲಿಲ್ಲ. ಮತ್ತು ತುಂಬ ಹೊತ್ತು ಒಂದು 6:30 ತನಕ ವೆಯ್ಟ್ ಮಾಡಿದಾಗ ನಮಗೆ ಕಾಣಿಸ್ತು. ವ್ಯೂಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಬಂದು ಕೆಳಗಡೆ. ಅವರು ಹೊಂಟೋದ್ರು. ನಾನು ಇಲ್ಲೇ ಉಳ್ಕೊಳ್ಳೋಕ್ಕೆ ಜಾಗ ಏನಾದ್ರು ಹುಡುಕಬೇಕಿತ್ತು. ತುಂಬ ಕಡೆ ಆಶ್ರಮಗಳೆಲ್ಲ ಇದ್ದು, ಅದರಲ್ಲೆಲ್ಲೂ ಜಾಗ ಕೊಡಲಿಲ್ಲ ಇವರು. ಕೊನೆಗೆ ಇಲ್ಲೊಂದು ಕೋಳಿ ಫಾರ್ಮ್ ಇದೆ. ಪಚಡ ರೋಡಲ್ಲಿ ಒಂದು ಕೋಳಿ ಫಾರ್ಮ್ ಇದೆ. ಆ ಕೋಳಿ ಫಾರ್ಮಲ್ಲಿ ಬಂದು ಸೆಕ್ಯೂರಿಟಿನ ಕೇಳಿದೆ. ಅವರು ಆರಾಮಾಗಿ ಉಳ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಇವಾಗ ನಾವು ಆ ಸೆಕ್ಯೂರಿಟಿ ಹತ್ರನೇ ಇದ್ದೀವಿ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ದಾದಾ ಬೋಲೋ, तुम्हारा नाम क्या है दादा? ಲಲಿತ್ ತಿಗ್ಗ. ಲಲಿತ್ ದಿಗ. ಹಾಂ, ನೋಡಪ್ಪ, ಅವ್ರ ಹೆಸರು ಲಲಿತ್ ದಿಗ ಅಂತೆ. दादा एज कितना है? तुम्हारा एज? एज मतलब उम्र? हाँ, उम्र मेरा वो 45 लगभग हो रहा होगा. 45? हाँ. 45 ಅಂತೆ. 45 ಅಂದರೆ ನಮ್ಮ ಕನ್ನಡದಲ್ಲಿ 45 ಅಂತ ನಾನು ಅನ್ಕೊಂಡಿದ್ದೀನಿ. ಅದು ತಪ್ಪ ಸರಿಯಾಗಿ ಗೊತ್ತಿಲ್ಲ. ಇವ್ರ ವರ್ಷ 45 ವರ್ಷ. ನಮ್ಮ बैठ दादा बैठ. ನೋಡ್ರಪ್ಪ, ಇವರೇ ನಮ್ಮ ಫ್ರೆಂಡ್. ಇವಾಗ ಹೆಂಗೋ ಉಳ್ಕೊಳಕ್ಕೆ ಜಾಗ ಕೊಟ್ಟಂತ ಪುಣ್ಯಾತ್ಮರು. दादा बहुत धन्यवाद दादा. कोई वर्कर वाला है ना, तो मेरा जान पहचान आदमी है बोल देना. जान पहचान है, इसलिए मैं रुक गया. ಅವ್ರು ಹೇಳ್ತಾರಂತೆ, ವರ್ಕರ್ಸ್ ಬಂದು ಕೇಳಿದ್ರೆ ಇವ್ರು ಹೇಳ್ತಾರಂತೆ. मतलब इंचार्ज था, अभी नहीं आएगा, अभी तो चला गया इंचार्ज. मतलब 7:30 बजे. 7:30 बजे इंचार्ज गया. अभी कोई डर नहीं है मेरा. वो अभी मुझे तो सूट होगा सोचना. ಹಾಂ. वो रहता है तो थोड़ा डर लगता है इंचार्ज. ಮತ್ತು ಇವರೆಲ್ಲ ಮಾತಾಡೋದು ನನಗೆ ಪೂರ್ತಿ ಹಿಂದಿ ಬರೋದಿಲ್ಲ. ಸ್ವಲ್ಪ ಬರ್ತದೆ. ಅದೆಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಹೆಂಗೋ ಜಾಗ ಕೊಟ್ಟರು, ಪೂರ್ತಿ ಒದ್ದೆ ಆಗಿದ್ದೀನಿ ನಾನು. ಇವಾಗ ಊಟ ಎಲ್ಲನೂ ಎಲ್ಲಿ ಮಾಡ್ತೀನಿ ಅಂತ ಕೇಳಿದ್ರು. ನಾನು ಬಿಸ್ಕೆಟ್ ತಂದೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಊಟ ಇಲ್ಲೇ ಮಾಡೋ ಅಂತ ಹೇಳಿದ್ರು. ಆದ್ರೆ ನಾನಿಲ್ಲ, ಊಟ ಬಿಸ್ಕೆಟ್ನ ತಿಂತೀನಿ ಅಂತ ಹೇಳಿ. कर रहा है ಯೂಟ್ಯೂಬ್ನೇ. यूट्यूब में. ಹಾಂ, ತುಂಬ ಖುಷಿಯಾಗೋದ್ರು. ಬಹುತ್ ಖುಷಿ ಅದ ದಾದಾಜಿ. ಗುರು, ನಮಗೆ ಇಂಥ ವ್ಯಕ್ತಿಗಳು ಎಲ್ಲೋದ್ರೆ ಈ ಥರ ಸಪೋರ್ಟ್ ಮಾಡಿಬಿಟ್ರೆ, ನಾವು ಸೋಲೋ ರೈಡಿಂಗ್ ಬಂದಾಗ ಈ ಥರ ಸಪೋರ್ಟ್ ಮಾಡೋರು ಇದ್ಬಿಟ್ರೆ ತುಂಬ ಖುಷಿ ಆಯ್ತದೆ. ಇಂಥವ್ರಿಗೆ ನಾವು ಧನ್ಯವಾದ, ಕೃತಜ್ಞತೆಗಳನ್ನು ನಾವು ತಿಳಿಸ್ಕೊಳ್ಳೇಬೇಕು. ಇಂಥವ್ರಿಗೆ ಆ ದೇವರು ಭಾಳ ಚೆನ್ನಾಗಿಟ್ಟಿರಲಿ. ಛತ್ರಪತಿ ಶಿವಾಜಿ महाराज का आशीर्वाद बहुत है तुम. मतलब आप लोग भाषा में थोड़ा नहीं आता है. मेरे को अभी नया आया हूँ ना, इधर का मतलब भाषा को थोड़ा सोचना पड़ेगा. कम से कम 2-3 महीना लगेगा. थोड़ा समाज में थोड़ा आधा आ जाता है. ಸ್ವಲ್ಪ ಬರ್ತದಂತೆ ಅವ್ರಿಗೆ. ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ, ಅವ್ರದಿಂದ ಸ್ವಲ್ಪ ಬರ್ತದೆ ಅಂತ ಹೇಳ್ತಾವ್ರೆ. ನಾನು ನೋಡಿ ಇವಾಗ ಹೆಂಗೋ ಒಂದು ಒಳ್ಳೆ ಜಾಗ ಸಿಕ್ತು ಗುರು. ತುಂಬ ಊರು ಹೆಚ್ಚು ಕಡಿಮೆ ಒಂದು ಸುಮಾರು ದೂರ ಹೊಂಟೋಗಿದೆ. ಒಂದು 7-8 ಕಿಲೋಮೀಟ್ರು ಹೋಗಿ ಅಲ್ಲೆಲ್ಲ ಕೇಳಿಕೊಂಡು ಅಲ್ಲಿಂದ ವಾಪಸ್ ಬಂದೆ ಗುರು. ನಾನು ಇಲ್ಲಿಗೆ ಕತ್ಲಲ್ಲಿ. ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ, ಇವತ್ತು ಏನು ಪರಿಸ್ಥಿತಿ ನಂದು ಹಂಗಾಗಿತ್ತು. ಕೊನೆಗೂ ನನಗೆ ಧೈರ್ಯ ತುಂಬ್ತಿದ್ದು ಯಾರು ಅಂದರೆ ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ. ಸ್ವಲ್ಪ ಧೈರ್ಯ ಬರಲಿ ಅಂತೇಳಿ ಅಣ್ಣಂಗೆ ಕಾಲ್ ಮಾಡಿದೆ. ಅವ್ರ ಜೊತೆ ಮಾತಾಡ್ತಾನೆ ಇದೆ. ನಾನು ರೀಚ್ ಆಗೋ ತನಕ ಅವ್ರ ಜೊತೆ ಮಾತಾಡ್ಕೊಂಡು ಇರೋಣ ಅಂತಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಷ್ಟು ಟೈಮ್ಗೆ ಅವರೇ ಕಾಲ್ ಮಾಡಿದರು. ಅವ್ರು ಮಾತಾಡ್ತಾ ನನಗೆ ಧೈರ್ಯ ಜಾಸ್ತಿನೇ ಇತ್ತು. ಏನು ಸಮಸ್ಯೆ, ನಾನು ಎಷ್ಟು ದೂರ ಬೇಕಾದ್ರೂ ಹೋಗಿ ಹೇಗಿದೆ ಅವ್ರ ಜೊತೆ ಮಾತಾಡಿಕೊಂಡು. ಕೊನೆಗೆ ಇಲ್ಲಿ ಕೋಳಿ ಫಾರ್ಮ್ನ ಅವರೇ ಲೊಕೇಶನಲ್ಲಿ ನೋಡ್ತಾ ಹೇಳ್ತಾಯಿದ್ರು, ನನಗೆ ಗೈಡ್ ಮಾಡ್ತಾಯಿದ್ರು. ಇವಾಗ ಕೋಳಿ ಫಾರ್ಮ್ ಹತ್ರ ಬಂದು ಇಲ್ಲೆಲ್ಲ ವರ್ಕ್ ನಡೀತೈತೆ. ನನಗಿಷ್ಟು ಸಾಕು ಜಾಗ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗೆಲ್ಲ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಚಳಿ ಆಯ್ತೈತೆ. ಮಳೆ ಅಂದರೆ ಇಷ್ಟು ಮಳೆ, ಯಪ್ಪ, ಫುಲ್ಲು ನೆಂದೋಗಿ ಪಜ್ಜಿ ಇದ್ದೋಗಿದ್ದೀನಿ. ನಾನು ಹಾಕ್ಕೊಂಡಿದ್ದು ರೈನ್ ಕೋಟು ಕೂಡ ಒದ್ದೆ ಆಗಿ ಪೂರ್ತಿ ನೆಂದೋಗಿದೆ. ಬೆಳಗ್ಗೆ ತನಕ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆದರೆ ಅದು ನಂಬಿ ನನಗೆ ಇರ್ತೀನಿ. ಬೆಳಗ್ಗೆಗೆ ಎದ್ದು ರಾಯಗಢಕ್ಕೆ ಹೋಗ್ಬಿಡ್ತೀನಿ. ಬೆಳಗ್ಗೆನೇ ಎದ್ದು ನೀವು ಕೂಡ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ನಾನು ಇವಾಗ ಮಲಗ್ತೀನಿ.
ಟೆಂಟೇನೋ ನೋಡಬೇಕು, ಯೋಚನೆ ಮಾಡ್ತೀನಿ ಟೆಂಟ್ ಹಾಕೋದು ಬೇಡ ಅಂತ. ಇವರೇ ನೋಡಿ, ಇಂಥವ್ರು ನಮಗೆ ಸಪೋರ್ಟ್ ಮಾಡ್ತಾ ಇರಲಿ ಅಂತ ಹೇಳ್ತೀನಿ. ಇವತ್ತಂತೂ ನಾನು ಮರೆಯೋಕ್ಕಾಗ್ದಿರೋ ಅಂಥದ್ದು ದಿನನೇ ಹೇಳ್ಬೋದು. ಅದೇ ರೀತಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಇದು ಒಂದು ಒಳ್ಳೆ ಮೂಮೆಂಟು. ಯಾವ ಮೂಮೆಂಟು ಅಂದರೆ ಸೈಕೋ ಮೂಮೆಂಟು. ಇವಾಗ ಕರೆಕ್ಟಾಗಿ 12 ಗಂಟೆ, ನಿದ್ರೆ ಬರ್ತಾಯಿಲ್ಲ. ಇಲ್ಲಿ ಬರ್ತಾರ ಮಳೆಗೂ ಹೊಡಿತಾರ ಗುಡುಗುಗೂ. ನನಗಂತೂ ನಿದ್ರೆನೇ ಮಾಡೋಕ್ಕಾಗ್ತಾಯಿಲ್ಲ. 12 ಗಂಟೆ ಆದರೂ ನಿದ್ದೆ ಮಾಡೋಕ್ಕಾಗಿಲ್ಲ. ಬೆಳಗ್ಗೆಗೆ ಯಾವ ಥರ ಇರ್ತದೆ ಈ ದಿನ ಅಂತ ಗೊತ್ತಿಲ್ಲ. ಬೆಳಗ್ಗೆಗೂ ಇದೇ ರೀತಿ ಮಳೆ ಹೋದರೆ ಮತ್ತೆ ನಾನು ನೆನ್ಕೊಂಡೇ ಓಡಾಡಬೇಕು. ಹಬ್ಬ ಸೂಪರಾಗಿತ್ತು ಮಾತ್ರ ಇವತ್ತಿನ ದಿನ. ಓಕೆ, ಮಲಗಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೊತ್ತು ಟ್ರೈ ಮಾಡಿದೆ, ಆಗಲಿಲ್ಲ. ನಮ್ಮ ಅಮ್ಮನ ಜೊತೆ ಮಾತಾಡ್ತಾಯಿದ್ದೆ. ಇವಾಗಲಾದ್ರು ಮಲಗಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಬೆಳಗ್ಗೆ ಸಿಗೋಣ.